ಓಪನ್ ಪೋರ್ಸ್ ಪ್ರಾಬ್ಲಮ್ ನಿಮಗೂ ಇದೆಯಾ? ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗಾಗಿ. ಫಸ್ಟು ಓಪನ್ ಪೋರ್ಸ್ ಯಾರಿಗೆಲ್ಲ ಜಾಸ್ತಿ ಇರುತ್ತೆ ಅನ್ನೋದಾದರೆ, ಸರಿಯಾದ ರೀತಿಯಲ್ಲಿ ಸ್ಕಿನ್ ಕೇರ್ ಮಾಡದೇ ಇರೋವಂಥದ್ದು. ಹಾಗೆ ಆಯಿಲಿ ಸ್ಕಿನ್ ಯಾರಿಗಿರುತ್ತೆ ಅಂಥವ್ರಿಗೆ ಓಪನ್ ಪೋರ್ಸು ಮತ್ತು ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಇರುತ್ತೆ. ಹಾಗೆ ಪಿಂಪಲ್ ಸ್ಕಿನ್ ಇರೋವಂಥವ್ರಿಗೂ ತುಂಬ ಸಮಯದವರೆಗೂ ಪಿಂಪಲ್ಸ್ ಆಗ್ತಾನೆ ಇರುತ್ತೆ. ಅಂಥವರಲ್ಲಿ ಓಪನ್ ಪೋರ್ಸ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಮತ್ತು ವೈಟ್ ಹೆಡ್ಸು ಮತ್ತು ಬ್ಲ್ಯಾಕ್ ಹೆಡ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲದಕ್ಕೂ ಪರಿಹಾರ ಇವತ್ತಿನ ವಿಡಿಯೋ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಕೇವಲ 3 ಸ್ಟೆಪ್ಸಲ್ಲಿ, ಅದು ಮನೆಯಲ್ಲೇ ಸಿಗುವಂತಹ ಕೆಲವು ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಓಪನ್ ಪೋರ್ಸು ಮತ್ತು ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸನ್ನು ಕಂಪ್ಲೀಟಾಗಿ ರಿಮೂವ್ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಕೆಲವೊಂದು ಸ್ಕಿನ್ ಕೇರ್ ಟಿಪ್ಸನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗಿದ್ರೆ ಈ ಸ್ಕಿನ್ ಕೇರ್ಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ. ಒಂದು ಕ್ಲೀನಾಗಿರೋ ಬೌಲಿಗೆ 1 ಸ್ಪೂನ್ನಷ್ಟು ಮೈಸೂರು ಬೇಳೆ ಪೌಡರನ್ನು ಹಾಕೋತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಈ ಬೇಳೆ ಮನೇಲಿ ಎಲ್ಲರೂ ಮನೇಲೂ ಇದ್ದೇ ಇರುತ್ತೆ, ಅಡುಗೆಗೆ ದಾಲ್ಗೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಸೊ ಇದನ್ನು ಫಸ್ಟು ನೀಟಾಗಿ ತೊಳ್ಕೊಬೇಕು. ಕೆಮಿಕಲ್ಸ್ ಎಲ್ಲ ಪೌಡರ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ, ಹಾಳಾಗಬಾರ್ದು ಅಂತ. ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಚೆನ್ನಾಗಿ ಒಣಗಿಸ್ಕೊಂಡು ಅದಾದಮೇಲೆ ನಾವು ಇದನ್ನು ಪೌಡರ್ ಮಾಡಿ ಯೂಸ್ ಮಾಡಬೇಕು. ಸೊ ಹಾಗೆ ಯೂಸ್ ಮಾಡ್ತೀವಿ, ಹಾಗೆ ಪೌಡರ್ ಮಾಡಿ ಯೂಸ್ ಮಾಡಿದರೆ ಏನಾಗುತ್ತೆ, ಅದರಲ್ಲಿರುವಂಥ ಕೆಮಿಕಲ್ಸು ಮತ್ತು ನಮ್ಮ ಸ್ಕಿನ್ನಿಗೆ ಸೇರಿಕೊಳ್ಳುತ್ತೆ ಮತ್ತು ಬೇರೆ ರೀತಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೊ ಹಾಗಾಗಿ ನೀಟಾಗಿ ತೊಳೆದು ಒಣಗಿಸ್ಕೊಂಡಾದಮೇಲೆ ಸ್ಕಿನ್ಗೆ ಯೂಸ್ ಮಾಡಿದ್ರೆ ಒಳ್ಳೆಯದು. ಹಾಗೆ ಇದ್ರ ಜೊತೆಗೆ ಹಸಿ ಹಾಲು 2 ಸ್ಪೂನ್ನಷ್ಟು ಹಾಕೋತಾ ಇದ್ದೀನಿ. ಕಾಯಿಸಿರಬಾರ್ದು, ಹಾಲು ಹಸಿಯಾಗಿರಬೇಕು. 2 ಸ್ಪೂನ್ನಷ್ಟು ಹಸಿ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ನಷ್ಟು ರೋಸ್ ವಾಟರನ್ನು ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ನೀವು ಮುಖಕ್ಕೆ ಬಳಸ್ಬೋದು. ಬಳಸೋದಕ್ಕಿಂತ ಮುಂಚೆ ಮುಖನ ಕ್ಲೀನಾಗಿ ಫೇಸ್ ವಾಶನ್ನು ಯೂಸ್ ಮಾಡಿಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಅದಾದಮೇಲೆ ಈ ಪೌಡರನ್ನು ಬಳಸಬೇಕಾಗತ್ತೆ. ಇದನ್ನು ಮುಖಕ್ಕೆ ಪೂರ್ತಿಯಾಗಿ ಹಚ್ಚಿ ಬೆರಳುಗಳಿಂದ ನಿಧಾನವಾಗಿ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡಬೇಕಾಗತ್ತೆ. 4ರಿಂದ 5 ನಿಮಿಷ ನಿಧಾನವಾಗಿ ಜೆಂಟಲಾಗಿ ರಬ್ ಮಾಡಬೇಕು. ಜೋರಾಗಿ ಫೋರ್ಸ್ಫುಲ್ಲಿ ಪ್ರೆಷರ್ ಹಾಕಿ ರಬ್ ಮಾಡಬಾರ್ದು. ಸೊ ಇದು ಬೇಳೆ, ಹಾಲು ಮತ್ತು ರೋಸ್ ವಾಟರಲ್ಲಿ ಚೆನ್ನಾಗಿ ನೆಂದಿರುತ್ತೆ, ಸ್ವಲ್ಪ ಸಾಫ್ಟ್ ಇರುತ್ತೆ, ಯಾವುದೇ ರೀತಿ ಸ್ಕಿನ್ಗೆ ಇರಿಟೇಷನ್ ಮಾಡೋದಿಲ್ಲ. ಸೊ ಹಾಗಾಗಿ 4ರಿಂದ 5 ನಿಮಿಷ ಬಳಸ್ಬೋದು. ಸೊ ನಿಮಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ ಅಂತ ಅಂದಾಗ 1ರಿಂದ ಅಥವಾ 2ರಿಂದ 3 ನಿಮಿಷ ರಬ್ ಮಾಡಿದರೆ ಸಾಕಾಗುತ್ತೆ. ಸೊ ಇದನ್ನು ನಿಧಾನವಾಗಿ ರಬ್ ಮಾಡಬೇಕಾಗತ್ತೆ. ನಿಮಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆಯೇ, ಓಪನ್ ಪೋರ್ಸ್ ಎಲ್ಲಿ ಜಾಸ್ತಿ ಇದೆ, ಜಾಸ್ತಿ ಮೂಗಿನ ಮೇಲೆ, ಮೂಗಿನ ತುದಿಲಿ ಮತ್ತು ಕೆನ್ನೆ ಮೇಲೆ, ಮೂಗಿನ ಸೈಡ್ ಆಚೆ ಈಚೆ ಕೆನ್ನೆ ಮೇಲೆ ತುಂಬ ಓಪನ್ ಪೋರ್ಸ್ ಇರುತ್ತೆ ಮತ್ತು ಬ್ಲ್ಯಾಕ್ ಹೆಡ್ಸ್ ಇರುತ್ತೆ. ಆ ಜಾಗದಲ್ಲಿ ಜಾಸ್ತಿಯಾಗಿ ರಬ್ ಮಾಡಬೇಕು. ಅಂದರೆ ಫೋರ್ಸ್ಫುಲ್ಲಿ ರಬ್ ಮಾಡೋದಿಲ್ಲ, ನಿಧಾನವಾಗಿ ಸ್ವಲ್ಪ ಸಮಯನ ತಗೊಂಡು ಚೆನ್ನಾಗಿ ರಬ್ ಮಾಡಬೇಕು ಸರ್ಕ್ಯುಲರ್ ಮೋಷನಲ್ಲಿ. ಮೈಸೂರು ಬೇಳೆ ತುಂಬ ಎಫೆಕ್ಟಿವ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸೆಲ್ಸನ್ನು ರಿಮೂವ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಸ್ಕಿನ್ನು ಸ್ಮೂತ್ ಆಗುತ್ತೆ, ಸ್ಕಿನ್ ಟೆಕ್ಸ್ಚರ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗೆ ಸ್ಕಿನ್ನು ಬ್ರೈಟ್ ಆಗೋದ್ರಲ್ಲೂ ಕೂಡ ಈ ಮೈಸೂರು ಬೇಳೆ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ. ಅದರಲ್ಲೂ ಆಯಿಲಿ ಸ್ಕಿನ್ ಮತ್ತು ಪಿಂಪಲ್ ಸ್ಕಿನ್ ಇರೋರಿಗಂತೂ ಈ ಸ್ಕ್ರಬ್ಬು ತುಂಬಾ ಬೆಸ್ಟ್ ಸೂಟೇಬಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. 4ರಿಂದ 5 ನಿಮಿಷ ಸ್ಕ್ರಬ್ಬಿಂಗ್ ಆದಮೇಲೆ ತಣ್ಣೀರಿಂದ ಮುಖನ ವಾಶ್ ಮಾಡ್ಕೋಬೇಕು. ಬಿಸಿನೀರನ್ನ ಯೂಸ್ ಮಾಡಬೇಡಿ. ಅದಾದಮೇಲೆ ಕ್ಲೀನಾಗಿರೋ ಒಂದು ಸಾಫ್ಟ್ ಟವಲಿಂದ ಮುಖನ ಕ್ಲೀನಾಗಿ ಒರೆಸ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಬನಾನಾ ಪೀಲ್ ಮಸಾಜು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುವಂತಹ ರೆಮಿಡಿ ಇದು. ಬಾಳೆಹಣ್ಣನ್ನು ತಿಂದು ಸಿಪ್ಪೆನ ಬಿಸಾಕ್ತಾ ಇರ್ತೀವಿ. ಬಿಸಾಕೋ ಮುಂಚೆ ಇದನ್ನು ಟ್ರೈ ಮಾಡಿ, ನೀವು ಶಾಕ್ ಆಗ್ತೀರಾ. ಯಾಕಂದರೆ ರಿಸಲ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಬಾಳೆಹಣ್ಣು ಸಿಪ್ಪೆನ ಅರ್ಧ ಗಂಟೆಯಿಂದ 1 ಗಂಟೆ ಸಮಯದವರೆಗೂ ಫ್ರಿಜ್ನಲ್ಲಿ ಇಟ್ಟು ಅದಾದಮೇಲೆ ಅದನ್ನು ಯೂಸ್ ಮಾಡ್ಕೋಬೋದು. ತಣ್ಣಗಾಗಿರುವಂತಹ ಈ ಬಾಳೆಹಣ್ಣು ಸಿಪ್ಪೆಗೆ ಜೇನುತುಪ್ಪ, 1 ಸ್ಪೂನಷ್ಟು ಜೇನುತುಪ್ಪನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿಯಾಗಿ ಬಾಳೆಹಣ್ಣು ಸಿಪ್ಪೆಗಳನ್ನ ಚಿಕ್ಕದಾಗಿ ಒಂದು 2-3 ಪೀಸನ್ನು ಕಟ್ ಮಾಡಿಕೊಂಡು ಅದಕ್ಕೆ ಜೇನುತುಪ್ಪನ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಪೂರ್ತಿಯಾಗಿ ಮುಖಕ್ಕೆ ರಬ್ ಮಾಡಬೇಕು. ಸುಮಾರು 2ರಿಂದ 3 ನಿಮಿಷ ನಿಧಾನವಾಗಿ ಸರ್ಕ್ಯುಲರ್ ಮೋಷನಲ್ಲಿ ರಬ್ ಮಾಡಬೇಕು. ನಿಮಗೆ ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಓಪನ್ ಪೋರ್ಸ್ ಎಲ್ಲಿದೆ, ಮೂಗಿನ ಮೇಲೆ, ಕೆನ್ನೆ ಮೇಲೆ, ಅಲ್ಲಿ ಜಾಸ್ತಿ ಸಮಯದವರೆಗೂ ರಬ್ ಮಾಡಬೇಕಾಗತ್ತೆ. ಬಾಳೆಹಣ್ಣು ಸಿಪ್ಪೆನ ಈ ರೀತಿಯಾಗಿ ಸ್ಕಿನ್ಗೆ ರೆಗ್ಯುಲರ್ ಆಗಿ ರಬ್ ಮಾಡೋದ್ರಿಂದ ತುಂಬಾ ಸ್ಕಿನ್ ಬೆನಿಫಿಟ್ಸ್ ಇದೆ. ಇದು ಪಿಂಪಲ್ಸನ್ನು ಕಡಿಮೆ ಮಾಡುತ್ತೆ ಮತ್ತು ಸ್ಕಾರ್ಸ್ ಕಡಿಮೆ ಆಗುತ್ತೆ, ಓಪನ್ ಪೋರ್ಸ್ ಕಡಿಮೆ ಆಗುತ್ತೆ. ಅನ್ಈವನ್ ಸ್ಕಿನ್ ಟೋನ್ ಇದ್ದರೆ ಅದು ಕೂಡ ಸರಿಯಾಗುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸು ಜಾಸ್ತಿ ಇರೋದ್ರಿಂದ ಇದು ಸ್ಕಿನ್ ಟೆಕ್ಸ್ಚರನ್ನು ಇಂಪ್ರೂವ್ ಮಾಡುತ್ತೆ, ಸ್ಕಿನ್ನು ಸ್ಮೂತ್ ಆಗುತ್ತೆ, ಸ್ಕಿನ್ನು ಗ್ಲೋ ಆಗಿ ಬ್ರೈಟ್ ಆಗುತ್ತೆ. ಹಾಗೆ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಕೊಲಾಜನ್ನ ಕೂಡ ಇಂಪ್ರೂವ್ ಮಾಡುತ್ತೆ, ಸ್ಕಿನ್ ಟೈಟ್ ಆಗುತ್ತೆ. ಮತ್ತು ಲಾರ್ಜ್ ಪೋರ್ಸ್, ಓಪನ್ ಪೋರ್ಸ್ ಅಂತ ಏನು ಹೇಳಿದೆ ಅದು ಕೂಡ ಕ್ಲೋಸ್ ಆಗೋದ್ರಲ್ಲಿ ಬಾಳೆಹಣ್ಣು ಸಿಪ್ಪೆ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ.
ಪ್ರತಿದಿನ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ರೀತಿ ಬಾಳೆಹಣ್ಣು ಸಿಪ್ಪೆಗೆ ಸ್ವಲ್ಪ ಜೇನುತುಪ್ಪನ ಹಾಕ್ಕೊಂಡು ಮುಖಕ್ಕೆ ರಬ್ ಮಾಡಿ ಮಲಗೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಿ ಸಾಫ್ಟ್ ಆಗುತ್ತೆ, ಸ್ಕಿನ್ ಟೆಕ್ಸ್ಚರ್ ಇಂಪ್ರೂವ್ ಆಗುತ್ತೆ, ತುಂಬ ಚೆನ್ನಾಗಿ ಸ್ಕಿನ್ ಗ್ಲೋ ಆಗುತ್ತೆ. ಇನ್ನು ಜೇನುತುಪ್ಪನ ಯೂಸ್ ಮಾಡಿದ್ದೀವಿ. ಜೇನುತುಪ್ಪ ಸ್ಕಿನ್ ಬ್ರೈಟ್ ಆಗೋದಕ್ಕೆ, ಸ್ಕಿನ್ ವೈಟ್ ಆಗೋದಕ್ಕೆ, ಗ್ಲೋ ಆಗೋದಕ್ಕೆ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಇದರಲ್ಲಿರುವಂತಹ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಏನಿದೆ ಇದು ನಮ್ಮ ಚರ್ಮದಲ್ಲಿ ಆಗುವಂತಹ ಪಿಂಪಲ್ಸನ್ನು ಕಡಿಮೆ ಮಾಡೋದ್ರಲ್ಲಿ ಸಹಾಯ ಆಗುತ್ತೆ. ಹೊಸದಾಗಿ ಪಿಂಪಲ್ಸನ್ನು ಬರೋದನ್ನು ಕೂಡ ಪ್ರಿವೆಂಟ್ ಮಾಡೋದ್ರಲ್ಲಿ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ. ಇದನ್ನು ಚೆನ್ನಾಗಿ ರಬ್ ಮಾಡಿ ಆದಮೇಲೆ 10ರಿಂದ 15 ನಿಮಿಷ ಇದನ್ನು ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಟು ಉಗುರು ಬೆಚ್ಚಗಿರುವಂಥ ನೀರಿಂದ ಫೇಸ್ ವಾಶನ್ನು ಮಾಡ್ಕೋಬೇಕು. ಫೇಸ್ ವಾಶ್ ಆದಮೇಲೆ ಒಂದು ಕ್ಲೀನಾಗಿರೋ ಟವಲಿಂದ ನೀಟಾಗಿ ಮುಖನ ಒರೆಸ್ಕೋಬೇಕು. ಮುಖ ಒರೆಸ್ಕೋಬೇಕಾದ್ರೆ ಜೋರಾಗಿ ಉಜ್ಜಬಾರ್ದು. ನಾನಿಲ್ಲಿ ವಿಡಿಯೋದಲ್ಲಿ ಏನು ತೋರಿಸಿದ್ದೀನಿ ಅದೇ ರೀತಿ ಜಸ್ಟ್ ಟ್ಯಾಪ್ ಮಾಡಿ ಕ್ಲೀನ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಫೇಸ್ ಪ್ಯಾಕು. ಫೇಸ್ ಪ್ಯಾಕ್ಗೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ತುಂಬ ಸಿಂಪಲ್, ತುಂಬ ಎಫೆಕ್ಟಿವ್ ಓಮ್ ರೆಮಿಡಿ ಇದು. ಸೊ ಒಂದು ಕ್ಲೀನಾಗಿರೋ ಬೌಲಿಗೆ 1 ಸ್ಪೂನ್ನಷ್ಟು ಮುಲ್ತಾನಿ ಮಿಟ್ಟಿನ ಹಾಕ್ಕೊಂಡಿದ್ದೀನಿ. ಮುಲ್ತಾನಿ ಮಿಟ್ಟಿ ಪೌಡರನ್ನು 1 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ರೋಸ್ ವಾಟರನ್ನು ಹಾಕೋತಾ ಇದ್ದೀನಿ. ಯಾವುದೇ ಬ್ರ್ಯಾಂಡಿನ ರೋಸ್ ವಾಟರ್ ಬೇಕಾದರೂ ಹಾಕೋಬೋದು, ಇಂಥದ್ದೇ ಬ್ರ್ಯಾಂಡ್ ಅಂತ ಏನೂ ಇಲ್ಲ. ಅಥವಾ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ರೋಸ್ ಪೆಟಲ್ಸನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ಬಾಯ್ಲ್ ಮಾಡಿ ಆ ನೀರನ್ನು ಅದನ್ನು ಕೂಡ ನೀವು ಬಳಸ್ಬೋದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟುಗಳಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ಮುಖಕ್ಕೆ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಬೇಕು. ಹಾಗೆ ಡ್ರೈ ಸ್ಕಿನ್ ಇರೋವಂಥವ್ರು ಇದರ ಜೊತೆಗೆ 1 ಸ್ಪೂನು ರಾ ಮಿಲ್ಕ್ ಅಂದರೆ ಹಸಿ ಹಾಲನ್ನು ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಬೋದು. ಯಾಕಂದರೆ ಮುಲ್ತಾನಿ ಮಿಟ್ಟಿ ಅಪ್ಲೈ ಮಾಡಿದ್ಮೇಲೆ ಸ್ಕಿನ್ ತುಂಬ ಡ್ರೈ ಆಗುತ್ತೆ. ಆಯಿಲಿ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆದರೆ ಡ್ರೈ ಸ್ಕಿನ್ ಇರೋವಂಥವ್ರು ಯಾವಾಗಲೂ ಅಷ್ಟೇ ಮುಲ್ತಾನಿ ಮಿಟ್ಟಿ ಇರ್ಬೋದು ಅಥವಾ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತಂದಾಗ ಅದಕ್ಕೆ ಸ್ವಲ್ಪ ಹಾಲಿರ್ಬೋದು, ಮೊಸರು ಇರ್ಬೋದು, ಈ ರೀತಿಯಾಗಿ ಬಳಸ್ಕೊಂಡು ಯೂಸ್ ಮಾಡ್ಬೋದು. ಇದರಿಂದ ಸ್ಕಿನ್ ತುಂಬ ಡ್ರೈ ಆಗೋದು ಕಡಿಮೆ ಆಗುತ್ತೆ. ಮುಲ್ತಾನಿ ಮಿಟ್ಟಿ ಓಪನ್ ಪೋರ್ಸ್ ಮತ್ತು ಲಾರ್ಜ್ ಪೋರ್ಸ್ ಇರೋವಂಥವ್ರಿಗೆ ಬೆಸ್ಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಇದು ಲಾರ್ಜ್ ಪೋರ್ಸನ್ನು ಶಿಂಕ್ ಮಾಡೋದಕ್ಕೆ ಮತ್ತು ಬ್ರೇಕ್ಔಟ್ಸನ್ನು ಕ್ಯೂರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇದು ಬ್ಲೆಮಿಷಸ್ ಇದ್ದರೆ, ಡಾರ್ಕ್ ಸ್ಪಾಟ್ಸ್ ಇದ್ದರೆ, ಪಿಂಪಲ್ಸನ್ನು ಕಡಿಮೆ ಮಾಡೋದ್ರಲ್ಲಿ ತುಂಬ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ ಇದು. ಇದನ್ನು ರೆಗ್ಯುಲರಾಗಿ ಬಳಸ್ತಾ ಬಂದರೆ ಮುಖದಲ್ಲಿ ಸುಕ್ಕುಗಳು ಕಡಿಮೆ ಆಗುತ್ತೆ. ಹಾಗೆ ಸ್ಕಿನ್ ತುಂಬಾ ಟೈಟ್ ಆಗುತ್ತೆ, ಸ್ಕಿನ್ನು ಗ್ಲೋ ಕೂಡ ಆಗುತ್ತೆ. ಆದರೆ ಯಾವುದೇ ಇಂಗ್ರೀಡಿಯೆಂಟ್ಸನ್ನು ನೀವು ಫಸ್ಟ್ ಟೈಮ್ ಬಳಸ್ತಾ ಇದ್ದೀರಾ ಅಂತಂದರೆ ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ಅದಾದಮೇಲೆ ನೀವು ಬಳಸಬೇಕಾಗತ್ತೆ. ಸೊ ಇದರಿಂದ ಮುಂದೆ ಆಗುವಂತಹ ಸೈಡ್ ಎಫೆಕ್ಟ್ಸನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಅಪ್ಲೈ ಮಾಡಿ ಆದಮೇಲೆ 20ರಿಂದ 25 ನಿಮಿಷ ಇದನ್ನು ಹಾಗೆ ಡ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ. 25 ನಿಮಿಷಕ್ಕಿಂತ ಜಾಸ್ತಿ ಬಿಡಬಾರ್ದು. ತುಂಬಾ ಸ್ಕಿನ್ ತುಂಬ ಟೈಟ್ ಆಗುತ್ತೆ. ಆವಾಗ ಸ್ಕಿನ್ ರ್ಯಾಷಸ್ ಆಗುವಂಥದ್ದು, ಸ್ಕಿನ್ ಇರಿಟೇಷನ್ ಆಗುವಂಥದ್ದು, ಮುಖದಲ್ಲಿ ಸುಕ್ಕುಗಳು ಬರುವಂಥದ್ದು ಈ ರೀತಿ ಆಗುತ್ತೆ. ಯಾವುದೇ ಇಂಗ್ರೀಡಿಯೆಂಟ್ಸ್ ಇರ್ಬೋದು, ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೋ ಹಾಗೆ ಸೈಡ್ ಎಫೆಕ್ಟ್ಸ್ ಕೂಡ ಅಷ್ಟೇ ಇರುತ್ತೆ ಸರಿಯಾದ ರೀತಿಯಲ್ಲಿ ಯೂಸ್ ಮಾಡದೇ ಇದ್ದಾಗ. ಸೊ 25 ನಿಮಿಷ ಬಿಟ್ಟು ನಾರ್ಮಲ್ ವಾಟರಿಂದ, ತಣ್ಣೀರಿಂದ ಫೇಸನ್ನು ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿ ಆದಮೇಲೆ ಒಂದು ಕ್ಲೀನಾಗಿರೋ ಟವಲಿಂದ ಮುಖನ ಕ್ಲೀನಾಗಿ ಒರೆಸ್ಕೊಂಡ್ರೆ ಆಯಿತು. ಅದಾದಮೇಲೆ ಮಾಯ್ಶ್ಚರೈಸರ್ ಕಂಪಲ್ಸರಿ ಅಪ್ಲೈ ಮಾಡಲೇಬೇಕಾಗತ್ತೆ. ಯಾಕಂದರೆ ಇಷ್ಟೆಲ್ಲ ಪ್ರೊಸೀಜರ್ ಮಾಡಿರೋದ್ರಿಂದ ಸ್ಕಿನ್ನಲ್ಲಿರೋವಂಥ ಆಯಿಲ್ ಕಡಿಮೆ ಆಗಿರುತ್ತೆ. ಸೊ ಅದನ್ನು ಮತ್ತೆ ನಾವು ರೀಸ್ಟೋರ್ ಮಾಡಬೇಕು, ಸ್ಕಿನ್ನನ್ನು ಮಾಯ್ಶ್ಚರಾಗಿ ಇಟ್ಕೋಬೇಕು ಅಂತಂದರೆ ಮಾಯ್ಶ್ಚರೈಸರ್ ಕಂಪಲ್ಸರಿ ಅಪ್ಲೈ ಮಾಡಲೇಬೇಕು. ಸೊ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿ ಆದಮೇಲೆ ರೆಗ್ಯುಲರಾಗಿ ನೀವು ಸನ್ಸ್ಕ್ರೀನನ್ನು ಡೈಲಿ ಬಳಸಲೇಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಸನ್ಸ್ಕ್ರೀನನ್ನು ಸ್ಕಿಪ್ ಮಾಡಬೇಡಿ. ಡೈಲಿ ಅಟ್ಲೀಸ್ಟ್ 2 ಲೀಟರ್ ಆದರೂ ನೀರನ್ನು ಕುಡಿಬೇಕು. ಇದರಿಂದ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ, ಸ್ಕಿನ್ ಸ್ಮೂತಾಗಿ ಸಾಫ್ಟ್ ಆಗಿರುತ್ತೆ. ರೆಗ್ಯುಲರ್ ಆಗಿ ಸ್ಕಿನ್ ಕೇರನ್ನು ಮಾಡಬೇಕಾಗತ್ತೆ. ನೀವು ಎಷ್ಟೇ ಬ್ಯುಸಿ ಇದ್ರೂ, ಎಷ್ಟೇ ಟಯರ್ಡ್ ಆಗಿದ್ರೂ ಕೂಡ ಆಚೆಯಿಂದ ಬಂದಾಗ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮೇಕಪ್ಪನ್ನು ತೆಗೆದು ಫೇಸ್ ವಾಶನ್ನು ಮಾಡಿ ಮಲಗಬೇಕಾಗುತ್ತೆ. ಇದರಿಂದ ಆದಷ್ಟು ಓಪನ್ ಪೋರ್ಸು, ಪಿಂಪಲ್ಸು, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸನ್ನು ಪ್ರಿವೆಂಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ದಿನಕ್ಕೆ 2 ಸರಿ ಫೇಸ್ ವಾಶನ್ನು ಮಾಡಬೇಕು. ವಾರಕ್ಕೆ 1 ಸರಿ ಆದರೂ ಸ್ಕಿನ್ ಎಕ್ಸ್ಫೋಲಿಯೇಟ್ ಮಾಡಬೇಕು, ಅಂದರೆ ಸ್ಕಿನ್ಗೆ ಸ್ಕ್ರಬ್ ಮಾಡಬೇಕಾಗತ್ತೆ. ಕ್ಲೇ ಮಾಸ್ಕ್ಗಳನ್ನು ಅಪ್ಲೈ ಮಾಡುವಂಥದ್ದು, ಅಂದರೆ ಈ ರೀತಿ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ಗಳನ್ನು ಅಪ್ಲೈ ಮಾಡುವಂಥದ್ದು. ರೆಗ್ಯುಲರ್ ಆಗಿ ಪ್ರತಿದಿನ ಐಸ್ ಕ್ಯೂಬಿಂದ ಫೇಸನ್ನು ರಬ್ ಮಾಡುವಂಥದ್ದು. ಇದರಿಂದ ಓಪನ್ ಪೋರ್ಸ್ ಏನಿರುತ್ತೆ ಅದು ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಆದಷ್ಟು ಮುಖಕ್ಕೆ ಹಾಟ್ ವಾಟರನ್ನು ಬಳಸುವಂಥದ್ದನ್ನು ಅವಾಯ್ಡ್ ಮಾಡಿ. ಬಿಸಿ ನೀರನ್ನು ಜಾಸ್ತಿ ಬಳಸೋದ್ರಿಂದ ಓಪನ್ ಪೋರ್ಸ್ ಜಾಸ್ತಿ ಆಗುತ್ತೆ.
ಪಿಲ್ಲೋ ಕವರ್ಗಳನ್ನ ವಾರಕ್ಕೆ ಅಟ್ಲೀಸ್ಟ್ ಒಂದ್ಸರಿ ಅಂತೇನಾದರೂ ಪಿಲ್ಲೋ ಕವರ್ ಬೆಡ್ಶೀಟ್ಗಳನ್ನ ಚೇಂಜ್ ಮಾಡುವಂಥದ್ದು, ಮುಖ ಒರೆಸ್ಕೊಳ್ಳೋದಕ್ಕೆ ಸಪ್ರೇಟ್ ಟವಲನ್ನು ಯೂಸ್ ಮಾಡುವಂಥದ್ದು. ಈ ಸ್ಕಿನ್ ಕೇರ್ ಜೊತೆಗೆ ಈ ಟಿಪ್ಸ್ ಅನ್ನು ಕೂಡ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇವತ್ತಿನ ಸ್ಕಿನ್ ಕೇರ್ ರೊಟೀನ್ ವಾರದಲ್ಲಿ 1 ರಿಂದ 2 ಸರಿ ಮಾಡಿದ್ರೆ ಸಾಕಾಗುತ್ತೆ. ರೆಗ್ಯುಲರ್ ಆಗಿ ಈ ಸ್ಕಿನ್ ಕೇರ್ ಅನ್ನ ಮಾಡೋದ್ರಿಂದ ಆದಷ್ಟು ಬೇಗ ಓಪನ್ ಪೋರ್ಸ್, ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ.